ಇದು ನಿಜವಾದ ಮೂಲ ಕಥೆ. ಸರಿ ಕೇಳಬೇಕು. ಕೈ ಸರಿ ಕನ್ನ ರಕ್ಷಣೆಗಾಗಿ ಸಂತಾನ ಬೇಕು ಅಂತ ಹೋಗಿ ರಾಮನ ಅಪೇಕ್ಷೆ ಪಡೆದು ತಪ್ಪು ಅಂತ ನೀವು ಹೇಳಿ ನೀ ಚರಿತ್ರೆಯಿಂದ ತೆಗೆಸಬೇಡ. ನಲಕುಂಬಲರ ಶಾಪಕ್ಕೆ ತುತ್ತಾದ ಯಾವ ನೆಲೆಗಿಂತ ಅಲ್ಲ, ನೀವು ಜಾರಿಸುವ ಪ್ರಯತ್ನ ಮಾಡಬೇಕು. ನಿಮ್ಮ ಹಗರಣಗಳ ಒಂದೊಂದು ಬಿಡುಗಡೆ ಮಾಡಿ. ಲಾಭಕ್ಕಾಗಿ ಜಾತ್ಯಾಭಿಮಾನವಲ್ವೋ, ಸಾರ್ವತ್ರಿಕ ಹಿತಕ್ಕೆ ಬೇಕಾಗಿ ಏಕತೆಯ ಸಾರವನ್ನು ಬಿಡಿಸುವುದಕ್ಕಾಗಿ ಬರಬೇಕು. ವಿಶ್ವನಾಯಕ ಕೂತಲ್ಲೇ ಕೂತುಕೊಂಡ್ರೆ ವಿಶ್ವನಾಯಕ ಆಗುವುದಿಲ್ಲ. ಆವ ತನ್ನ ನೆಲದಿಂದಲೂ ಹೊರಗಿನ ನೆಲದಿಂದಲೂ ಎಲ್ಲರ ಮನೆ ಸುರೆಗೊಂಡಾಗ ಮಾತ್ರ ವಿಶ್ವನಾಯಕನಾಗುವುದಕ್ಕೆ ಸಾಧ್ಯ. ರಾಮರಾಜ್ಯದಲ್ಲಿ ರಾಮನನ್ನು ಸ್ಮರಿಸಿಬಿಟ್ಟಲ್ಲ ನೀವು. ಎಲ್ಲಿ ಮೂರ್ಖರ ಮತ್ತೆ ಬೇಕಾ? ಯಾಕೆ ನಾನು ಸಾಯಲಿಲ್ಲ? ಭವಿಷ್ಯತ್ತಿನಲ್ಲಿ ನಿಮ್ಮಂತಹವರನ್ನೆಲ್ಲ ಪೂರ್ತಿ ತೆಗೆಯಲಿಕ್ಕೆ ನನ್ನಂತಹ ಒಬ್ಬ ಬೇಕು ಎನ್ನುವುದು ಹರಿಸಂಕಲ್ಪವೇ ಇರಬೇಕು. ಹಾಗಾದ್ರೆ ನಾನೇ ಸಾಯಲಿಲ್ಲ ಗೊತ್ತುಂಟ? ಯಾಕೆ? ನಿನ್ನಂತ ಮಂಗನನ್ನು ಕರೆಸುವುದಕ್ಕೆ ನಾನು ಬೇಕು ಅಂತ ಸಾಯಿಲ್ಲ. ಒಳ್ಳೆದೇ ಆಯಿತು. ಯಾಕೆ? ನಿನ್ನಂತಹವರನ್ನು ಬಳಸಿಕೊಂಡೆ ದುಷ್ಟಮತಂದ ಕಾಯಕ ಮಾಡಿದ್ರೆ ಏನಾಗುತ್ತದೆ ಎನ್ನುವುದನ್ನು ಭವಿಷ್ಯತ್ ಪ್ರಪಂಚಕ್ಕೆ ತೋರಿಸುವುದಕ್ಕೆ ನೀನು ಲಂಕಾಧಿಪತಿಯ ಮಗ ಮಾಡುವುದು ತೋರಿಕೆಗೆ ಆಗ ಒಂದಲ್ಲ ಎರಡಲ್ಲ ಸಪ್ತಮಹಾತ್ವರ ಮಾಡಿದೆ ಅಂತ. ಜ್ಯೋತಿಷ್ಠೋಮ, ವಾಜಪೇಯ, ರಾಜಸೂಯ, ಮಹೇಂದ್ರಕ ಮುಖ್ಯವಾದಂತಹ 7 ಅತ್ವರ ನೀನು ಕಾಣಿಸಲಿಕ್ಕೆ ಮಾಡಿದ. ಕೆಲವು ಸಲ ಈ ದುಷ್ಟರಿಗೆಲ್ಲ ಬಲ ಹೆಚ್ಚುಂಟು ಎನ್ನುವುದು ಇದಕ್ಕೆ. ಇದು ಹೋಗುವ ಕಾಲಕ್ಕೆ ನೀ ಸಂಪಾದಿಸಿದ ಸಿದ್ಧಿ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ರಾವಣ ನೆಗತ್ತೆಯನ್ನು ಪಡೆದ, ಸಾಮಗಾನದಿಂದ ಪರಮೇಶ್ವರನನ್ನು ಮೆಚ್ಚಿಸಿದ. ಏನು ಸಾಧನೆ! ಪ್ರೌಢೀತಿರವಣ ಸ್ವಯಂ ರಾವಣ ಕೊನೆಗೆ ಪಾಪಿ ಮಗ ಬೇಡತ್ತು ಮಾಡಿಸಲ್ಲ. ಹೆಸರು ಹೀಗೆ ಬರುತ್ತದೆ. ಲೋಕದಲ್ಲಿ ಅಭಿವೃದ್ಧಿಯ ಕುಲವೆನ್ನಿಸಿದಂತಹ ಅರ್ಥ ಕುಲ ಸಾಕೇತದವರು ಅಂತಹ ಲೋಕಾದರ್ಶವನ್ನು ಪಾಲಿಸಿದ ಬಾಲ್ಯದಲ್ಲೇ ವಿಶ್ವಾಮಿತ್ರವ
ಕುಳಿತುಕೊಂಡು ಜನಮಾನಸವನ್ನು ಪ್ರತಿನಿಧಿಸುವ ಪಟ್ಟದಲ್ಲಿ ಕೂತುಕೊಳ್ಳುವ ಅರ್ಹತೆ ಜನಮಾನಸದಿಂದ ಧಾರ್ಮಿಕವಾಗಿ ಯಾರಿಂದ ಘೋಷಿಸಲ್ಪಟ್ಟದೋ ಅವನೇ ನಿಜವಾದ ಜನನಾಯಕ ಎನ್ನಿಸಲ್ಪಡ್ತಾನೆ. ಅಂತಹ ನಾಯಕತ್ವವನ್ನು ರೂಪಿಸಬಹುದಾದ ಅರ್ಹತೆ ಉಳ್ಳಂತಹ ಶ್ರೀರಾಮಚಂದ್ರನ ಮಡದಿಯಾದ ಜಾನಕಿ ದೇವಿ ಅಪಹರಣವಾಯಿತು. ಮಾಡಿದ್ದು ನಿನ್ನ ಅಪ್ಪ. ಅಂತ ಜನನಾಯಕನ ಬಗ್ಗೆ ಹೊಗಳುವುದಕ್ಕೆ ನಿನ್ನಂತ ಒಬ್ಬ ಮಂಗನ ಬಿಟ್ಟದ್ದು ಅಂತಲ್ಲ ಹೋದದಲ್ಲ. ಅಂತದ್ದು ಮಾಡಿ ಹಾಳದದ್ದು. ನಮಗೆ ಅದೇ ಬೇಸರ. ನಮ್ಮಂತ ಮಂಗಗಳಿಗೆ ಗೊತ್ತಿದ್ದದ್ದು ನಿನ್ನಂತವರಿಗೆ ಗೊತ್ತಿಲ್ಲಲ್ಲ. ಮಾನವಾಧೀಶರ ಮೌಲ್ಯ ಉಂಟಲ್ಲ, ಮಾನವತೆಯ ಮೌಲ್ಯ ಉಂಟಲ್ಲ, ಅದು ನಿಜವಾಗಿಯೂ ಧರ್ಮದ ನಡೆಯನ್ನು ತಿಳಿದ ಹನುಮಂತನಂತವರನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅದು ಅರ್ಥವಾದೀತು. ಇಲ್ಲದಿದ್ದು ಯಾಕೆ ಅವನನ್ನು ಅಷ್ಟು ಎತ್ತರಕ್ಕೆ ಏರಿಸಿದ್ದೇವೆ ಬಲ್ಲೆಯ? ಭವಿಷ್ಯದವರಿಗೆ ಅದು ಸಂದೇಶವಾಗಿದೆ. ಅವನ ಹೆಸರು ಹೇಳಿ ಆದರೂ ಕೆಲವರು ತಿದ್ದಿಕೊಳ್ಳಲಿ, ಕೆಲವರು ಅವನ ಹೆಸರು ಹೇಳಿಯೂ ತಿದ್ದಿಕೊಳ್ಳದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಇವತ್ತು ಹೋಗುತ್ತದೋ ನಾಳೆ ಹೋಗುತ್ತದೋ ಜಾರುವ ಸ್ಥಿತಿಯೊಂದು ಜನಪದದ ಮುಂದೆ ಒಬ್ಬನಿಗೆ ಒದಗುತ್ತದೆ ಅಂತ ಆದ್ರೆ ಅದಕ್ಕೆ ನಿನ್ನ ಅಪ್ಪನನ್ನು ಹೇಳಿದ್ರು. ಬೇರೆ ಯಾರನ್ನು ಕಲ್ಪಿಸಬೇಡ. ನೀನು ರಾಮನನ್ನ ಕಲ್ಪಿ ಹಾಗಾಗಿದೆ. ಸತ್ಯ ಹೇಳಿದ. ನೀನು ಬೇರೆ ಯಾರನ್ನಾದ್ರೂ ಕಲ್ಪನೆ ಮಾಡಿ ಹೇಳಿದ್ರು ಇಲ್ಲಿ ನಾನು ಅಪ್ಪಂತ ತಿಳ್ಕೊಳ್ತೇನೆ. ಒಳ್ಳೆದಾಯಿ. ಯಾಕೆ ನಿನ್ನ ಅಪ್ಪನ ಪರಿಸ್ಥಿತಿಯ ಮಟ್ಟಕ್ಕೆ ಮುಟ್ಟಿದೆ. ರಾವಣ ತನ್ನ ಸೋದರರು ಬಂಧುಗಳು ಅಮಿತ ಸೇನೆಯನ್ನು ಇಂದಿನವರೆಗೆ ಕಳಕೊಂಡು ಈಗ ಉಳಿದಿರುವುದೊಬ್ಬ ರಾವಣನಿಗೆ ಬಲಗೈಯಾಗಿ ನೀವೊಬ್ಬನೇ ಇಂದ್ರಜಿತು. ಇದ್ದರೆ ಸಾಕು ನೆನಪಿಡು. ನೀವೊಬ್ಬ ಇದ್ದರೆ ಸಾಕು. ನಿನಗೂ ಬೇಕಾದಷ್ಟು ಕೊಟ್ಟು ಕಳುಹಿಸಿದ ಪ್ರಕರಣ ಈ ಮೊದಲು ಉಂಟು. ನಾನು ಕೊಟ್ಟದ್ದುಂಟು. ಹೌದಲ್ಲ? ನಾ ಪಡೆದದ್ದು ಉಂಟು. ಆದರೆ ಇನ್ನು ನೀ ಉಳಕೊಂಡಿದ್ದಿ ಎನ್ನುವುದರ ಅರ್ಥ ಏನು ಬಲ್ಲೆಯ? ರಾವಣನ ತಂದಂತಹ ವಿಷಯವಾಗಿ ನೀನೇ ಹೇಳಿದೆ. ಸೀತೆಯನ್ನು ತಂದದ್ದು ರಾಜಸಕ್ಕೆ ಅನ್ಯಾಯ. ನಿನ್ನ ನಾಳೆಗೆಯಲ್ಲಿ ಮತ್ತೆ ಪಾಪಿ ಹೇಳಿದ್ಯಂತೆ. ತಂದ ಮೇಲೆ ಕೊಡಲಪ್ಪುದೆ. ನಮ್ಮ ಜಾತಿ ಸ್ವಭಾವ ಬಿಟ್ಟು ಹೋಗುದೆ. ನಿಮ್ಮ ಜಾತ್ಯಾಭಿಮಾನ ನಿಮಗೆ ಲಾಭಕ್ಕಾಗುವಾಗ ಮಾತ್ರ, ಇಲ್ಲದಿದ್ರೆ ಎಲ್ಲಿಯೂ ನಿಮ್ಮ ಜಾತ್ಯಾಭಿಮಾನ ಇಲ್ಲ. ಲಾಭಕ್ಕಾಗಿ ಜಾತ್ಯಾಭಿಮಾನವಲ್ವೋ, ಸಾರ್ವತ್ರಿಕ ಹಿತಕ್ಕೆ ಬೇಕಾಗಿ ಏಕತೆಯ ಸಾರವನ್ನು ಬಿಂಬಿಸುವುದಕ್ಕಾಗಿ ಬರಬೇಕು. ಹೋದಲ್ಲಿ ಎಲ್ಲ ನಮಗೆ ಸ್ಥಾನ ಬೇಕು ಅಂತ ಕೇಳುವುದಲ್ಲ, ಸ್ಥಾನವನ್ನು ಪಡೆಯುವ ಅರ್ಹತೆಯನ್ನು ತಾನು ಬಿಂಬಿಸಬೇಕು. ಹೋದಲ್ಲಿ ಸ್ಥಾನ ಬೇಕು ಅಂತ ನನ್ನಪ್ಪ ಎಲ್ಲಿಯೂ ಕೇಳಿಲ್ಲ. ಹೋದಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೆನಪಿರಲಿ. ಗೊತ್ತಿದೆ. ನನ್ನ ಅಪ್ಪನಿಗೆ ಹೆಚ್ಚು ಕರಾಸುರನ್ನು ಮಾಡಿದ್ದಾರೆ. ಎಲ್ಲಿ ನಮ್ಮವರ ನೆನಪಿರಲಿ. ಕರಾಸುರಾಲಿಂಗಂ ಅಂತ ಈ ಬೇಗತ್ತು ಮಾಡಿ ಎಷ್ಟು ದೇವಸ್ಥಾನ ಕಟ್ಟಿದ್ರು ಯಾರು ಕಾಯುವವರಿಲ್ಲ. ಕರಾಸುರ ಬೇಕಾದಷ್ಟು ಶಿವ ಕ್ಷೇತ್ರ ಸ್ಥಾಪನೆ ಮಾಡಿದ. ಉಳಿದನು ಉಳಿಯಲಿಲ್ಲ. ನಿನ್ನ ಅಪ್ಪ ಹೋದಲ್ಲಿ ಎಲ್ಲ ಶಿವನನ್ನು ಅನುಗ್ರಹವನ್ನು ಪಡೆದ. ಹೋದಲ್ಲಿ ಶಿವ ದೇವಸ್ಥಾನ ಮಾಡಲಿಕ್ಕೆ ಕಾರಣ ರಾಮನನ್ನ ಪಡೆದ ದಶರಥ ಬದುಕಿದ್ದ. ಬದುಕಲಿಲ್ಲ. ಆಯುಷ್ ಮುಗಿದು ಆಯುಷ್ ನಮ್ಮಪ್ಪನಿಗೆ ಕೋಟಿ ವರ್ಷ. ಕೋಟಿ ವರ್ಷ ಆಗಲಿವರೆಗೆ ಯಾರಿಂದಲೂ ಅನುಭವಿಸಲಿಕ್ಕೆ ಆಗಲಿಲ್ಲ. ಇನ್ನು ವರ್ಷ ಉಂಟು. ಬದುಕ್ತಾರೆ ನೋಡ್ತೇನೆ. ನನ್ನ ಅಪ್ಪ ಸಾಯುವ ಅಲ್ಲಿವರೆಗೆ ಏನಾದರೂ ಅಪಖ್ಯಾತಿಯಿಂದ ಸತ್ತನ ಇಲ್ಲವಲ್ಲ? ನಿನ್ನ ಅಪ್ಪ ನಾಳೆ ಸಾಯುವಾಗ ಅವನ ಬೆನ್ನ ಮುಟ್ಟೆಯಲ್ಲೇ ಇರ್ತದೆ ಒಂದೊಂದು ಅಪಹರಣಗಳ, ಒಂದೊಂದು ಅನ್ಯಾಯಗಳ ಅವ್ಯಾಹತವಾದ ಲೇಖನ. ಆದ್ದರಿಂದ ನಮ್ಮ ಬದುಕು ಇನ್ನೊಬ್ಬನಿಗೆ ಧಾರ್ಮಿಕತೆಯ ಲೇಖನಿಯಾಗಬೇಕು. ಇಂದ್ರಜಿತ್ತು ಅವನ ಅನ್ಯಾಯವನ್ನು ಅನಾಚಾರವನ್ನು ಬರೆಯುವ ಲೇಖನಿಗೆ ಹೊತ್ತಗೆ ಆಗಬಾರದು. ರಾಮನಪ್ಪ ಬೇಡಿದನ ಮಾಡಿ ಸತ್ತ ನೀ ಕೇಳಿದ್ದೆ. ಅವನಿಗೆ ಮದುವೆ ಆದ ಎಷ್ಟು 363 ಕೇಳಿದೆ. 360 370 ಹಾಗಾದ್ರೆ 3 ಮಂದಿ ಮಡದಿಯರಿಗೆ ಮಾತ್ರ ಸಂತಾನ ಆಯಿತು. ಉಳಿದವರೆಲ್ಲ ಎಲ್ಲಿದ್ದಾರೆ? ಅವರಿಗೆ ರಕ್ಷಣೆ ಕೊಟ್ಟವರು ಯಾರು? ಉಪಪತ್ನಿಯರು ಎಲ್ಲಿದ್ದಾರೆ? ನಮ್ಮ ಪರಂಪರೆಯಲ್ಲಿ ಎಲ್ಲಿ ಇದ್ದಾರೆ? ಅಯೋಧ್ಯೆಯಲ್ಲೇ ಇದ್ದಾರೆ. ಈ ಒಬ್ಬ ಅರಸನಾದವನಿಗೆ ಉಪಪತ್ನಿಯರು ಎನ್ನುವುದು ಇರುವುದು ರಾಜಕೀಯಪುರದಲ್ಲಿ ಭೂಷಣ. ಕಾರ್ತವೀರ್ಯರಿಗೆ 500 ಮಂದಿ ಹೆಂಡತಿಯರು, ಎಷ್ಟೋ ಮಂದಿ ಅರಸರಿಗೆ 1000 ಮಂದಿ ಸತಿಯರು. ಆದ್ದರಿಂದ ಅದು ಅಪರಾಧ ಅಲ್ಲ. ಯಾಕೆ? ಆಳಿದ್ದಾನೆ, ಅವರಿಗೆ ಆಶ್ರಯ ಕೊಟ್ಟಿದ್ದಾನೆ. ಬೀದಿ ಬದಿಯಲ್ಲಿ ಬಿಟ್ಟು ಬರಲಿಲ್ಲ. ಯಾರು ಬೀದಿ ಬದಿಯಲ್ಲಿ ಬಿಟ್ಟು ಬಂದರೆ ಆಶ್ರಯ ಕೊಟ್ಟಿದ್ದಾರೆ? ಎಂತದ್ದು ಆಶ್ರಯ ಕೊಟ್ಟದ್ದು? ನೀ ಚರಿತ್ರೆ ನನ್ನಿಂದ ತೆಗೆಸಬೇಡ. ಅಷ್ಟು ಹೇಳಿ ಯಾಕೆ ನಲಕುಂಬರರ ಶಾಪಕ್ಕೆ ಸುತ್ತ
ಮಾತಾಡ್ತಾ ಮರ ಒಂದು ಅತಿಕಾಯನೆಂಬ ಮಗನನ್ನು ಪಡೆದ ಅದೇ ಯೋಚನೆ ಮಾಡಿ ವೇದವೃತ್ತಿಯುಕ್ತ ಪುಣ್ಯಾತ್ಮೆಯ ಫಲ ತಪಶ್ಚರ್ಯಲ್ಲಿದ್ದ ಕಾಲದಲ್ಲಿ ಸೆರಗಿಗೆ ಕೈ ಹಾಕುವುದಕ್ಕೆ ಹೋದ ಅಲ್ಲಿ ಎಲ್ಲಿ ಧರ್ಮವನ್ನು ಕಂಡೆ ಇಂತಹ ಕಥಾನಕಗಳು ಸರತಿ ಸಾಲಿನಲ್ಲಿ ಒಂದಲ್ಲ ಎರಡಲ್ಲ ಸಾವಿರ ಹೆಣ್ಣು ಮಕ್ಕಳ ಮಾನವರಾಜು ಮಾಡಿದ ಸಾಲಿನಲ್ಲಿರುವವರಿಗೆ ರಾವಣ ಅಂತ ಹೇಳ್ತಾರೆ. ಧರಿಸುವುದಕ್ಕೆ ಯಾವುದು ಯೋಗ್ಯವೇ ಅದು ಧರ್ಮ. ನಾವು ಮಾಡುವುದು ನಮಗೆ ಧರ್ಮ, ನೀವು ಮಾಡುವುದು ನಿಮಗೆ ಧರ್ಮ. ನಿಮ್ಮ ಧರ್ಮವನ್ನು ಅನುಸರಿಸಲಿಕ್ಕೆ ಇದ್ದದಲ್ಲ ರಾವಣವಲ್ಲ, ರಾವಣನ ಸಂತಾನವಲ್ಲ. ಒಪ್ಪತ್ತಿಯಲ್ಲ ನೀನು. ಈಗ ನಿಮಗೆ ಅದು ಧರ್ಮ ಅಂತಾದ್ರೆ ನೀ ಯಾಕೆ ರಾಜಸೂಯ ಮಾಡಿದೆ? ನೀನ್ ಯಾಕೆ ಹೋಮ ಮಾಡಿದೆ? ನೀನ್ ಯಾಕೆ ವಾಜಪೇಯ ಮಾಡಿದೆ? ನಾವು ದೇವರನ್ನು ವಿರೋಧಿಸಿಲ್ಲ. ಮತ್ತೆ ಈಗ ನಿಮಗೆ ಧರ್ಮ ಅಂತಾದ್ರೆ ವಾಮಾಚಾರವೇ ನಿಮಗೆ ಧರ್ಮ. ಹಾಗಿದ್ರೆ ಉತ್ತಮ ಯಾಗವನ್ನು ನಿನ್ನ ಅಪ್ಪ ಮಾಡಿ ಶಿವಭಕ್ತರಲ್ಲಿ ಶ್ರೇಷ್ಠ ಯಾರು? ಶಿವಭಕ್ತರಲ್ಲಿ ಶ್ರೇಷ್ಠ ಮಾರ್ಕಂಡೇಯ. ಯಾರು? ಯಾರು? ತುಂಬಾ ಮಂದಿ ಇದ್ದಾರೆ. ವೇದಕ್ಕೆ ಭಾಷೆ ಬಂದವ ಯಾರು? ಯಾರು? ಸಾಮಗಾನ ಹಾಡಿದವರು ಯಾರು? 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 ರಾವಣೇಶ್ವರ ನನ್ನ ಅಪ್ಪ ಅಲ್ವಾ? ಅವ ಅಲ್ಲ. ಶಿವದ್ವೇಷ ಅಲ್ಲೂ ಗೋಕರ್ಣ ಕ್ಷೇತ್ರ ನಿರ್ಮಾಣ ಮಾಡಿದ್ದಾರೆ ಯಾರು? ಯಾರು? ಆತ್ಮನಿಂದ ತಂದದ್ದು ಯಾರು? ಯಾರು ಹೇಳು? ನಮ್ಮಪ್ಪ ಅವ ಹೇಗೆ ತಂದ ಕಥೆ ಪೂರ್ತಿ ಹೇಳು. ಪರಮೇಶ್ವರನ ಈಗ ಪರಮೇಶ್ವರ ದೇವರ ಹೆಂಡತಿಯನ್ನು ಅವ ಭಕ್ತಿಯಿಂದ ತಂದನು, ಕಾಮದ ಕಣ್ಣಿಂದ ತಂದನು. ಅಂತರಂಗದಲ್ಲಿ ಕಾಮ ಇರಬಹುದು, ಬಹಿರಂಗವಾಗಿ ಭಕ್ತಿ ಪ್ರಕಟ ಮಾಡಿದ ಬರಕ್ಕೆ ಬೆಂಕಿ ಬಿಟ್ಟು ತಿರುಗಿ ನೋಡುವಾಗ ನೀವು ಮಾಡಿದ ಅಪರಾಧಗಳ ಪಟ್ಟಿಯಲ್ಲಿ ಶಿವನ ಅಲ್ಲಿ ಗಣೇಶ ಬಂದ. ಗೋಕರ್ಣ ಕ್ಷೇತ್ರ ನಿರ್ಮಾಣಕ್ಕೆ ಕಾರಣನಾದದ್ದು ನಿನ್ನ ಅಪ್ಪ ಅಲ್ಲ, ಅಲ್ಲಿ ಗಣಪತಿ. ಅಲ್ಲಿ ಯಾರು ರಾವಣೇಶ್ವರ ಲಿಂಗ ಅಂತ ಹೇಳುವುದಿಲ್ಲ, ಗೋಕರ್ಣನ ಲಿಂಗ. ಗಣಪತಿ ಲಿಂಗ ಒಬ್ಬರು ಬಂದದ್ದು ಯಾರು? ಗೋಕರ್ಣ ಕ್ಷೇತ್ರಕ್ಕೆ ಲಿಂಗ ತಂದದ್ದು ನಿನ್ನ ಅಪ್ಪನೇ. ಈಗ ಗೋಕರ್ಣಕ್ಕಾಗಿ ತಂದನ? ಗೋಕರ್ಣಕ್ಕಾಗಿ ಅಪ್ಪನಿಂದ ಗೋಕರ್ಣ ಕ್ಷೇತ್ರ ಆಗಿದೆ. ಈ ಯೋಚನೆ ಅವರು ಆತ್ಮಲಿಂಗ ಪರಮೇಶ್ವರನ ಯಾವ ಮಕ್ಕಳ ಕೈಯಲ್ಲಿ ಕೊಟ್ಟಿಲ್ಲ, ಈ ಹನುಮಂತನ ಕೈಯಲ್ಲಿ ಕೊಟ್ಟಿಲ್ಲ. ಶ್ರೇಷ್ಠವಾದ ಆತ್ಮಲಿಂಗವನ್ನು ರಾವಣನ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತಾದ್ರೆ ರಾವಣನ ಭಕ್ತಿ ಏನಿರುವುದು ಪರಮೇಶ್ವರನಿಗೆ ಗೊತ್ತು. ನೀನು ಈಗ ರಾವಣ ಎಲ್ಲಿ ಶಿವ ಪ್ರತ್ಯಕ್ಷ ಮಾಡಿದ? ಭರತ ಖಂಡದ ತುತ್ತ ತುದಿಯಾದ ಹಿಮಾಲಯದ ತುದಿಯಲ್ಲಿ. ಹೌದಲ್ಲ? ಅದೇ ರಾವಣ ಲಂಕೆಯಲ್ಲಿ ಒಂದು ಶಿವ ದೇವಸ್ಥಾನ ಸ್ಥಾಪಿಸಿದ ಕಥೆ ಕೊಡು. ನಿಮ್ಮ ಇಲ್ಲಿಯೇ ನಿನ್ನ ಅಪ್ಪನ ದೇವರಲ್ಲ, ನೀವು ಮಾಡಿದ ಪಾಪ ಕರ್ಮ ಅಷ್ಟು ಉಂಟು. ನಿಮ್ಮ ರಾಷ್ಟ್ರದಲ್ಲಿ ನಿಮಗೆ ಶಿವ ದೇವಸ್ಥಾನ ಸ್ಥಾಪಿಸುವುದಕ್ಕಾಗಲಿಲ್ಲ. ಪರಿಣಾಮದಲ್ಲಿ ಅಲ್ಲಿಗೆ ಹೋಗುವುದು ಬೇಡ ಅಂತ ಅಯೋಧ್ಯೆಯ ಪುಣ್ಯ ಪುರುಷರು ಆಳಿದಂತ ಪವಿತ್ರವಾದ ಆರ್ಯಾವರ್ತ ಭರತ ಭೂಮಿ, ಜಮ್ಮು ದ್ವೀಪ, ಅಜನಾಭ ವರ್ಷ ಇಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಅಂದ್ರೆ ಈ ನೆಲ ಎಷ್ಟು ಪವಿತ್ರವಾದದ್ದು ಅಂತ ಯೋಚಿಸಬೇಕು. ವರ್ತಮಾನದನ್ನೇ ಪ್ರಚಾರ ಮಾಡಿ ಈಗ ಅಯೋಧ್ಯೆಯಲ್ಲಿ ರಾಮರಾಜ್ಯ ಆಗಲಿಲ್ಲ, ರಾಮರಾಜ್ಯ ಅಂತ ಹೇಳಲೇ ಇಲ್ಲ. ನಾ ಹೇಳಲೇ ಇಲ್ಲ. ನೋಡು, ನೀನ್ ನಿನ್ನ ನಾಲಿಗೆ ಹೇಳಿರ್ತಾರೆ ರಾಮ ನಡೆದಾಡಿದ ಭೂಮಿಯನ್ನು ರಾಮರಾಜ್ಯ ನಾ ತಪ್ಪಿಯೂ ಹೇಳಿ ಹಾಗೆ ನನಗೆ ಕಲ್ಪನೆ ಉಂಟು, ಭವಿಷ್ಯದಲ್ಲಿ ಆಗುತ್ತದೆ ಎನ್ನುವ ವಿಶ್ವಾಸ ಉಂಟು. ಇಲ್ಲೂ ಹೇಳ್ತೇನೆ, ಯಾಕೆ ಕೇಳು. ಅಂತ ಒಬ್ಬ ರಾಮನ ಆದರ್ಶವನ್ನು ಬಾಲತನದಲ್ಲೇ ನಾವು ಒಪ್ಪುತ್ತೇವೆ ಅಂತಾದ್ರೆ ರಾಮನ ಅಗತ್ಯ ಏನು ಅಂತ ನೀವು ತಿಳಿಯಬೇಕು. ಸಾಮಾನ್ಯನೇ ವಾಲಿ, ಅಸಾಮಾನ್ಯನಲ್ವೇ ಶಬರಿ, ಮಿತಭಾಷಿಯಾಗಿದ್ದಾನೆ ಸುಗ್ರೀವ, ಹಿತವಂತನೇ ವಿರಾಟ, ದುಷ್ಟನಾಗಲಿಲ್ವೇ ಕಬಂಧ, ಉತ್ತಮರಲ್ವೇ ಭೂತಮರು, ಸಾಮಾನ್ಯರೇ ಮಾರ್ಕಂಡೇಯರು, ಅಸಾಮಾನ್ಯರಲ್ಲೇ ಅತ್ರಿ ಋಷಿಗಳು, ಮೇಲ್ಮೈ ಸಾಧಿಸಿದವರಲ್ವೇ ಅಗಸ್ತ್ಯರು, ಸುತೀಕ್ಷ್ಣರಂತವರೇ ಒಪ್ಪಿಕೊಂಡಂತ ಒಬ್ಬ ರಾಮ, ಒಬ್ಬ ಬಾಲ ರಾಮ ಅಂತವರು ಇವತ್ತು ಪಾಲಾಕ್ಷನ ಭಕ್ತ ಅಂತ ಕರೆಸಿಕೊಳ್ಳುವ ರಾವಣನ ನೆಲಕ್ಕೆ ಬಂದು ಕಾಲಿಟ್ಟು ಈ ನೆಲವನ್ನು ಪಾವನಗೊಳಿಸ್ತಾನೆ ಅಂತಾದ್ರೆ ರಾಮ ಹೆಚ್ಚು ನಿನ್ನ ಅಪ್ಪ ಹೆಚ್ಚು? ನೀವು ಊಹಿಸಬೇಕು, ಊಹಿಸಬೇಕು. ರಾವಣನೇ ಹೆಚ್ಚು ಎನ್ನುವಾಗ ನಾನು ಹೇಳ್ತೇನೆ. ಯಾಕೆ ಗೊತ್ತುಂಟ? ಯಾಕೆ? ರಾಮ ಒಬ್ಬ ಇಲ್ಲಿಗೆ ಬರಬೇಕು ಅಂತಾದ್ರೆ ರಾಮನನ್ನ ಕರೆಸುವ ಸಂದರ್ಭದಿಂದಲೇ ಸೀತೆಯನ್ನು ಎಲ್ಲ ತಂದದ್ದು. ಸರಿ, ಸೀತೆಯನ್ನು ನಾವು ತಂದದ್ದರಿಂದ ನೀವು ಬಂದದ್ದು ನಿಜ. ಅಯೋಧ್ಯೆ ಮತ್ತಷ್ಟೆಲ್ಲ ಹೋದ್ರು ನೀನು. ಅಯೋಧ್ಯೆಯ ರಾಜದಂಡವನ್ನ ಒಬ್ಬಳು ಹೆಣ್ಣು ಮಂತ್ರನು ಗಳಿಸಿದ್ದಲ್ಲ. ಎಲ್ಲಿ? ಅಲ್ಲಿ ನಿಮ್ಮ ಅಪ್ಪ ಪ್ರಚಾರ ಅದು ನಿಮ್ಮವರೇ ಮಾಡಿದಲ್ವ? ಅಲ್ವೇ ಅಲ್ಲ, ಅಲ್ಲಿ ನೀವು ಯೋಚಿಸಬೇಕು. ಇದು ಋಷಿ ಸಂಕಲ್ಪ. ಋಷಿ ಸಂಕಲ್ಪವನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮಂತರೆಯ ಸುಡಿಯಲ್ಲಿ ಸಿಕ್ಕಿದ ಪ್ರಕರಣವನ್ನು ಅವಲೋಕನ ಮಾಡಿ ನೀವು ರಾಮನಂತಹ ಒಬ್ಬ
ಅಧಿಕಾರಕ್ಕಾಗಿ ಹತ್ತಹಮಿಸಲಿಲ್ಲ. ಲೇಸನಾಡಿದಿರುವ ಈ ಸ್ವಲ್ಪ ಕಾಲಕ್ಕೆ ಅಂತಾಡಿದ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ರಾಜ್ಯವನ್ನಾದರೂ ತ್ಯಜಿಸಿ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಅಖಂಡವಾದ ಪರಸಖಂಡದಲ್ಲಿ ಎಲ್ಲೆಲ್ಲಿ ದುಷ್ಟರಿದ್ದಾರೆ ಅವರನ್ನು ಕೆಡವಿ ಮತ್ತೊಮ್ಮೆ ಪರಮ ಪವಿತ್ರವಾದ ಭರತ ಖಂಡವನ್ನು ದುಷ್ಟಮುಕ್ತಗೊಳಿಸುತ್ತೇನೆ ಅಂತ ಹೊರಟು ಬಂದ. ರಾಮ ಬಂದರೂ ಅಯೋಧ್ಯೆಯಲ್ಲಿ ರಾಮನ ಪ್ರಾತಿನಿಧ್ಯದಿಂದ ಅಧಿಕಾರ ನಡೆಯುತ್ತದೆ ಅಂತಾದರೆ ಅದರಲ್ಲಿ ಕಾಣಬೇಕಾದದ್ದು ರಾಮನಲ್ಲಿ. ನೀವು ರಾಮ ಬಂದದ್ದರಿಂದ ಏನು ಮಾಡಿದ? ಅಯೋಧ್ಯೆ ಬರಡಾಗಲಿಲ್ಲ, ಅಯೋಧ್ಯೆಯಲ್ಲಿ ಅರಾಜಕತೆ ಉಂಟಾಗಲಿಲ್ಲ. ಅಖಂಡ ಆಜ್ಞಾವರ್ತದ ದುಷ್ಟರೆಲ್ಲ ನಾಶ ಹೊಂದುತ್ತಾ ಲಂಕೆಯ ಮಣ್ಣಿಗೂ ಕಾಲಿಟ್ಟಿದ್ದಾನೆ. ನೀ ಯೋಚಿಸು, ಸುಗ್ರೀವನಂತವನೇ ಕರೆದಿದ್ದಾನೆ. ನೀ ವಿಶ್ವನಾಯಕ, ವಾಲಿಯಂತಹವನೇ ಒಪ್ಪಿದ್ದಾನೆ. ನೀ ವಿಶ್ವನಾಯಕ. ಇದರಿಂದ ನೀ ತಿಳಿದುಕೊಳ್ಳಬೇಕಾದ ತತ್ವ ಸಂದೇಶ ಏನು ಬಲ್ಲೆಯ? ವಿಶ್ವನಾಯಕ ಕೂತಲ್ಲೇ ಕೂತುಕೊಂಡ್ರೆ ವಿಶ್ವನಾಯಕ ಆಗುವುದಿಲ್ಲ. ಅವ ತನ್ನ ನೆಲದಿಂದಲೂ ಹೊರಗಿನ ನೆಲದಿಂದಲೂ ಎಲ್ಲರ ಮನಸ್ಸುರೆಗೊಂಡಾಗ ಮಾತ್ರ ವಿಶ್ವನಾಯಕನಾಗುವುದಕ್ಕೆ ಸಾಧ್ಯ. ಅದನ್ನು ರಾಮ ತೋರಿಸಿದ. ತಾನೊಬ್ಬ ಗುರುವನ್ನು ಅಂಗೀಕರಿಸಿದರೆ ಸಾಲದು, ತಾನೊಬ್ಬ ಕೋದಂಡ ದೀಕ್ಷಾಗುರುವಾದರೆ ಸಾಲದು. ತನ್ನ ಗುರುತ್ವವನ್ನು ಸ್ಥಾಪಿಸಿದ ತನ್ನ ನೆಲವನ್ನು ವಿಶ್ವ ಗುರುವಾಗಿಸಬೇಕು ಅಂತ ಸಂಕಲ್ಪ ಮಾಡಿ ಹೊರಟ ರಾಮನ ಅಯನ ಇದು ವಿಶ್ವಕ್ಕೆ ನಿಜವಾದಂತಹ ಪಾಠವಾಗಿ ಕಂಗೊಳಿಸಿದೆ. ಎಲ್ಲಿ ನಿಮ್ಮಂತವರು ಕಲ್ಪಿಸಿಕೊಂಡದ್ದು? ನೀ ಯೋಚನೆ ಮಾಡಿ. ಯಾವ ಕಾಲಕ್ಕೂ ರಾಮ ಸೋಲಿಲ್ಲ. ರಾಮ ರಾಜ್ಯದಲ್ಲಿ ಕೇವಲ ಮಂತರೆಯ ನೆವನದಲ್ಲಿ ರಾಮ ಸೋತ ಅಂತ ನೀ ಕಲ್ಪಿಸಿಕೊಂಡರೆ ಅದು ದೌರ್ಬಲ್ಯ. ಆದರೆ ಅಲ್ಲಿ ಒಬ್ಬ ತ್ಯಾಗಿ ಇದ್ದಾನೆ ಎನ್ನುವುದನ್ನು ನೀ ಮರೆಯಬೇಡ. ಭರತ ಯಾವಾಗ ತನ್ನ ರಾಜದಂಡವನ್ನೇ ತ್ಯಾಗ ಮಾಡಿ ನಂದಿ ಗ್ರಾಮದಲ್ಲಿ ಯೋಗಿಯಂತೆ ಜೀವನ ನಡೆಸ್ತಾನೋ ಅವ ಒಂದು ವೇಳೆ ಸತ್ಯದು ನಿಂತ್ರೆ ಸೋತ ರಾಮನಾದರೂ ಮತ್ತೊಮ್ಮೆ ವಿಶ್ವ ಗೆಲ್ಲುವ ರಾಮನಾಗಿ ವಿರಾಜಮಾನರಾಗುತ್ತಾನೆ. ಇದು ನೀ ಚೆನ್ನಾಗಿ ಯೋಗಿ ಕೇಳಿದವರಿಗೆ ಕೊಡದೆ ಇದ್ರು ಯೋಗಿಯು ಸೋಲದೆಂದು ತೋರಿಸಿದ್ದಾರೆ. ಯಾಕೆ ಭರತ ಕೇಳಿದ ಪಾದುಕೆಯನ್ನು ಕೊಡದೆ ಇದ್ರು ನಾನು ಸಾಯ್ತೇನೆ ಎನ್ನುವಾಗ ಭರತನು ಹೇಳಿದಂತೆ ಹೋಗ್ತಿಲ್ಲ ಎನ್ನುವಾಗೆ ಕೇಳಿದ್ದನ್ನು ಕೊಟ್ಟದ್ದು ಸತ್ಯ ಅಲ್ಲ ಎನ್ನುವ ವಾದ ನಮ್ಮದಲ್ಲ. ಅದು ಆಕ್ಷೇಪ ಏನು ಗೊತ್ತುಂಟ? ನಮ್ಮದೆಲ್ಲವೂ ಮಾಯಕ ಎನ್ನುವ ಹಾಗೆ ಪ್ರಚಾರ ಮಾಡುವ ಸರ್ ನೀವು ಎಲ್ಲರೂ ಮಾಯಕದ ಒಳಗಿರುವಾಗ ನಮ್ಮನ್ನು ಆಕ್ಷೇಪ ಮಾಡುವ ಹೊರಟದ್ದೇ ದೊಡ್ಡದಂತ ಹೇಳುವುದು ಕಾರಣ ಉಂಟು. ಪಡಿ ಪಡಿಗೆ ಮಾಯಾವಿ ಕಪ್ಪಿಗಳ ಜಲರಿದು ನಾ ಅಡಿದ್ದದನ್ನೇ ನೀ ಮಾಯಿಂದ ಕಪ್ಪಿಗಳನ್ನೆಲ್ಲ ಬೀಳಿಸಿದೆ. ಕೊನೆ ಕಾಲದಲ್ಲಿ ರಾಮನಿಗೆ ಎದುರಾದೆ, ರಾಮನಲ್ಲಿ ಸಂಘರ್ಷ ಎಸಗಿದೆ. ರಾಮನಲ್ಲಿ ನಿನ್ನ ಮಾಯ ಫಲಿಸಲಿಲ್ಲ. ಮಾಯಾವರನ್ನು ತೊಲಗಿದ್ದ ನಿನ್ನನ್ನು ಮಹತ್ತರವಾದ ವಿಷಯದಿಂದ ಹೊರತೆಳೆದ ರಾಮ. ಅವನಲ್ಲಿ ಹೋರಾಟದಲ್ಲಿ ಸೋತ ನೀನು ಈ ಸಲ ಹನುಮಂತನನ್ನೊಮ್ಮೆ ನೋಡುವ. ನನಗೆ ಗೊತ್ತಾಗಿದೆ ನೀನು ಈ ವರ್ಷ ತಾಗುವುದಕ್ಕೆ ಇರುವವ ಅಂತ. ನೀ ತಾಗಿಬೇಕು ಅಂತ ಕಾಯುವವನೇ ನಾನು. ನನಗೆ ತಾಗಿದಷ್ಟು ನಾನು ಯಾವತ್ತಿದ್ದರೂ ಅರಣಿ ಮತದ ಬೆಂಕಿಯಾದೇನೆ ವಿನಃ ಸ್ಮಶಾನದ ಬೆಂಕಿಯಾಗುವುದಕ್ಕಿಲ್ಲ. ಇವತ್ತು ಹೇಳುತ್ತೇನೆ, ಇಂದು ಲಂಕೆಯ ಮಣ್ಣಿಗೆ ಕಾಲಿಟ್ಟಿದ್ದೇವೆ. ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಬೈರು ಅಂತ ಕರೆಯುವುದು. ಈ ನೆಲದಲ್ಲಿ ಈ ಇಂದ್ರಜಿತುವಿನ ಹೆಣವಾಗಿಸಿ ಇದನ್ನು ಹೆಣ ಬೈರುತ್ತ ಮಾಡಲಿಲ್ಲ. ನಾ ಹನುಮಂತನಲ್ಲ. ಏನು ಬೇಕಾದ್ರೂ ಮಾಡು. ನಿನ್ನನ್ನು ಕಟ್ಟುವುದು ಯಾವುದಕ್ಕೆ ಗೊತ್ತುಂಟ? ಯಾವುದಕ್ಕೆ? ದೊಡ್ಡ ಮರಕ್ಕೆ ಕಟ್ತೇವೆ. ಆ ಮರ ಮತ್ತೆ ಮರನೂ ಆಗಬಹುದು, ಕಾಗಡೆ ಮರನೂ ಆಗಬಹುದು. ನೋಡೋಣ. ಕಟ್ಟೆ ಕಟ್ಟಿದಾಗೆ ಕಟ್ತೇವೆ. ಈಗ ನೀ ಅಂತ ಸಾಧನೆ ಏನು ಮಾಡಿದ್ರು ನನ್ನನ್ನು ಕಟ್ಟುವಲ್ಲಿ ನಿನ್ನ ಮುಂಭಾಗದಲ್ಲೇ ಮಾಡಿದ್ದೇವೆ. ಎಲ್ಲಿ ಲಂಕೆಯಲ್ಲಿ ಎಷ್ಟೊತ್ತಿಗೂ ರಾವಣೇಶ್ವರ ಉದ್ಧಾರ ಮಾಡುವುದು. ನೀವು ಹೇಗೆ ರಾಮ ಎನ್ನುವ ಉದ್ಧಾರ ಮಾಡ್ತೀರೋ ಹಾಗೆ ನಾವು ಮಾತಿಗೂ ರಾವಣ. ಕಾರಣ ನನ್ನನ್ನು ರಾವಣಿ ಎನ್ನುವ ಹೇಳಿದ್ದಾರೆ. ನೀವು ರಾಮ ಅಂತ ಹೇಳ್ತಾ ಇದ್ರೆ ಸ್ವಲ್ಪ ಮಂದಿ ಆದ್ರೂ ಉಳಿತಾ ಇದ್ದೆ. ಬೇಡಪ್ಪ, ರಾವಣ ಅಂತ ಹೇಳ್ಕೊಂಡೇ ಇದ್ದವರೆಲ್ಲ ಸತ್ತ. ನಾವು ಸತ್ತರೂ ತೊಂದರೆ ಇಲ್ಲ. ನಾವು ಬದುಕಬೇಕೆನ್ನುವ ಕಾರಣಕ್ಕಾಗಿ ಇನ್ನೊಬ್ಬನ ಕಾಲಿಗೆ ಬೀಳುವವರಲ್ಲ. ನಮ್ಮ ದೇಶಕ್ಕೋಸ್ಕರ ಪ್ರತಿಷ್ಠಾಪನೆ ಮಾಡುವರು. ಆಂಜನೇಯ ಏನು ಸಾಹಸವಾಗಿ ಕಳೆದಿಯ. ಅಶೋಕವನಕ್ಕೆ ಬಂದಿದೆ, ಹಣವನ್ನು ತುಂಚು ಮಾಡಿದೆ. ಅದು ನಾನು ನಿನ್ನ
ಬಂಧಿಸಿದೆ. ಇನ್ನೊಂದು ಆ ವಜ್ರ ರಥೋತ್ಸವ ಮಾಡಿಸಿದ ಪುಣ್ಯ ಉಂಟಲ್ಲ, ಅದು ನಿನ್ನನ್ನು ಇಷ್ಟರವರೆಗೆ ಉಳಿಸಿ. ಮಂಗಳ ಮೆರವಣಿಗೆ ಪುಣ್ಯ ಅಲ್ಲ. ನಾವು ಕುಂಭಕರ್ಣನ ವಜ್ರ ರಥದಲ್ಲಿ ಯಾಕೆ ಕುಳ್ಳಿರಿಸಿದ್ದು? ಯಾಕೆ? ಈ ಮಂಗಳನ ಹೇಳ್ಕೊಂಡು ಹೋಗಿ ಅದನ್ನು ತೋರಿಸ್ಬೇಕು. ಅವತ್ತೇ ನಿನ್ನ ಗ್ರಹಚಾರ ನೀ ತಿಳ್ಕೊಳ್ಳೋದು ಅಷ್ಟೇ. ಯಾಕೆ ಗೊತ್ತುಂಟಾ? ನಿನ್ನನ್ನು ದಂಡಿಸಬೇಕು. ಲಂಕೆಯ ವೈಭವಗಳು ಹೀಗೆ ಉಂಟು ಎನ್ನುವುದನ್ನ ತೋರಿಸುವುದಕ್ಕಾಗಿ ವಜ್ರ ರಥೋತ್ಸವವನ್ನು ಮಾಡಿಸಿದ್ದೇವೆ. ಒಂದು ನೆನಪಿಡು, ಬ್ರಹ್ಮಾಸ್ತ್ರದಿಂದ ನಿನ್ನನ್ನು ಬಂಧಿಸಿ ಅಪ್ಪನ ಆಸ್ಥಾನಕ್ಕೆ ಹೋಗಿ ನಿನ್ನನ್ನು ಅವಮಾನಗೊಳಿಸುವಾಗ ನೀನೊಬ್ಬ ಶಕ್ತಿವಂತನೇ ಹೌದಾದ್ರೆ ಅಶೋಕವನ್ನಲ್ಲಿ ಯಾಕೆ ಸಾಮರ್ಥ್ಯ ತೋರಿಸಿಲ್ಲ? ನಿನ್ನ ಶೌರ್ಯದ ಬಗ್ಗೆ ನಮ್ಮ ಆಕ್ಷೇಪವೇ ಇಲ್ಲ. ಆದರೆ ಸಮಸ್ಯೆ ಏನು ಬಲ್ಲೆಯ? ದೇವಲೋಕದ ಮುಕ್ಕೋಟಿ ದೇವತೆಗಳನ್ನು ಗಾಲು ಕೆಡಿಸಿದ ಒಬ್ಬ ಇಂದ್ರಜಿತುವಿಗೆ ಒಬ್ಬ ಮಂಗನನ್ನು ಕಟ್ಟುವುದಕ್ಕೆ ಬ್ರಹ್ಮಾಸ್ತ್ರ ತೆಗೆಯಬೇಕಾದ ದಾರಿದ್ರ್ಯ ಬಲವಂತಲ್ಲ. ಮತ್ತೇನು ಈ ಕಡಿಮೆ ಅಂತ ನಾನು ಹೇಳಿಲ್ಲ. ಬಲ್ಲೆ ಅಕ್ಷಕುಮಾರ ಜಂಬಮಾಲಿ ಮುಖ್ಯರೆಲ್ಲ ಸತ್ತರು. ನಿನಗೂ ನನಗೂ ನಡೆಯಿತು ಸಂಗ್ರಾಮ. ಆ ಹೊತ್ತಿನಲ್ಲಿ ಏನು ಮಾಡಿದೆ? ಒಬ್ಬರಲ್ಲ ಇಬ್ಬರಲ್ಲ 10,000 ಮಂದಿ ಭಟರನ್ನು ನನ್ನ ಮೇಲೆ ಒಮ್ಮೆಲೇ ಎಳೆಯುವುದಕ್ಕೆ ಬಿಟ್ಟೆ. ನಾವೆಲ್ಲ ನೀವು 11 ತೆಗೆದ್ರೆ 301 ತೆಗೆಯುವವರು, ನೀವು 100 ತೆಗೆದ್ರೆ ನಾವು 1000 ತೆಗೆಯುವವರು. ನೀವು ನಮ್ಮ ನೆಲದ ಮೇಲೆ ಕೆಂಗಣ್ಣಿಟ್ರೆ ನಿಮ್ಮ ನೆಲವೇ ಪ್ರಪಂಚ ಭೂಪಟದಲ್ಲಿ ಇಲ್ಲ ಅಂತ ಮಾಡುವಷ್ಟು ಸಾಮರ್ಥ್ಯ ವಿಶೇಷತೆಯನ್ನು ಹೊಂದಿದ ರಾಮದೂತರು ಈ ಕಾಲಕ್ಕಾಗುವಾಗ ಒಂದು ಗಡಿಗೆ 10,000 ಒಂದೇ ದಿನ ಕೊಂದಿದ್ದಾರೆ. ಒಂದಾದ್ರೂ ಸತ್ತಿದ್ದಾವ? ಅದು ವಿಶೇಷತೆ. ಗೊತ್ತುಂಟವರಿಗೆ ಅವರು ಮೃತ ಸಂಜೀವನ ತಂದ್ರು ಪ್ರಯೋಜನ ಇಲ್ಲ ಅಂತವರು ನಾರಾಯಣಿ ವಿದ್ಯೆಯನ್ನು ಬಚ್ಚಿಟ್ಟು ಸುಮ್ಮನಿದ್ದಾರೆ ಅನ್ನುವಲ್ಲಿ ನಿಮ್ಮ ದೌರ್ಬಲ್ಯ ನೀವು ಕಂಡುಕೊಳ್ಳಬೇಕು. ನಮ್ಮಲ್ಲಿ ಒಬ್ಬನೇ ಒಬ್ಬ ಕಪಿ ಇವತ್ತು ಸತ್ತರೆ ನಾಳೆ ಮತ್ತೆ ಬರುತ್ತಾನೆ ಅನ್ನುವುದರ ಅರ್ಥ ಏನು ಬಲ್ಲೆಯ? ರಾಮನೆಂಬ ಮನುಷ್ಯರಿಗೆ ಇವತ್ತು ಆಂಜನೇಯನ ಜೊತೆಯಲ್ಲಿ ಸಂಜೀವನವೆನ್ನುವ ದಿವ್ಯೌಷಧವನ್ನು ಭಗವಂತತ್ವ ಕೊಟ್ಟಿದೆ ಅಂದ್ರೆ ಯಾರು ಬುದ್ಧ ಪ್ರೇಮಿಗಳು, ಯಾರು ಭಗವಂತನ ಸೇವಕರು, ಯಾರು ಧರ್ಮ ಮಾರ್ಗವನ್ನು ಅವಲಂಬಿಸಿದವರು ಅಂತ ನೀವು ತಿಳಿಯಬೇಕು. ನಿಮ್ಮಲ್ಲಿ ಸತ್ತಂತಹ ಹೆಣಗಳಿಗೆ ಒಂದು ಅಂತ್ಯ ಸಂಸ್ಕಾರ ಮಾಡಲಿಕ್ಕೂ ದಯನೀಯ ಸ್ಥಿತಿ. ಎಲ್ಲ ಸಮುದ್ರಕ್ಕೆ ಹಾಕಿದ್ರು. ನೀವು ಸಮುದ್ರಕ್ಕೆ ಹಾಕುವ ವ್ಯವಸ್ಥೆ ಯಾಕೆ? ನಮ್ಮಲ್ಲಿದ್ದ ಹೆಣದ ರಾಶಿಗಳನ್ನು ಅಳಿಯುವುದನ್ನು ಭಯಪಡಬಾರದು. ಸಮುದ್ರಕ್ಕೆ ಖಂಡಿತ ಅಲ್ಲ. ನೀವು ನಿಮ್ಮ ಜೀವಮಾನದಲ್ಲಿ ಯಾರನ್ನು ಒಳ್ಳೇದಾಗ್ಬೇಕು ಅಂತ ಬಯಸೋರಲ್ಲ. ನೀವು ಸಮುದ್ರಕ್ಕೆ ಹಾಕಿದ್ರೆ ಸಮುದ್ರದಲ್ಲಿ ಹೆಣಗಳು ಬೆಳೆದ್ರೆ ಅದನ್ನು ತಿಂದಾದರೂ ನಮ್ಮವರ ಅಂದ್ರೆ ಅಲ್ಲಿಯ ಜೀವ ಸಂಕುಲವನ್ನು ತಿಂದಾದ್ರೂ ನಮ್ಮವರ ಧಾರ್ಮಿಕತೆ ಕೆಡಲಿ ಎನ್ನುವಂತ ದುಷ್ಟ ಮನೋಭಾವವನ್ನು ನೀವು ಬಿಟ್ಟಿಲ್ಲ. ಅದನ್ನೇ ಮಾಡ್ತಾ ಇದ್ದೀರಿ ಎನ್ನುವುದು ಸ್ಪಷ್ಟ. ಏನು ಮಾಡೋಣ? ನಮ್ಮಲ್ಲಿ ಪಾವಿತ್ರ್ಯತೆಯನ್ನು ಕಂಡುಕೊಳ್ಳುವ ಮಾರ್ಗ ಇದೆ. ಶರದಿಯಾದರೂ ನಮ್ಮ ಪಾಲಿಗೆ ನಾವು ಆಚರಿಸುವ ಕರ್ಮದಿಂದ ಉಂಟು. ಕೆಲವು ಸಲ ಏನಾಗುತ್ತದೆ ಬಲ್ಲೆಯ? ದೇವರ ಪ್ರಸಾದವೇ ಬೇಡ ತರಲಿ ಮಾಡಿದ್ದಿರ್ತದೆ. ತಿಂದವನಿಗೆ ದೋಷ ಇಲ್ಲ. ಯಾರು ಅದನ್ನು ಹಾಗೆ ಮಾಡಿಸಿದನೋ ಆ ಪಾಪಿಗೆ ದೋಷ.
ಅವ ಮಾಡಿಸಿದ ಪಾಪದ ಫಲ ಒಮ್ಮೆ ಪೂರ್ತಿ ಮೆರೆದ್ರೆ ಮತ್ತೊಂದು ಸಲ ವಿರೋಧಿಗಳ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಅರ್ಹತೆಯನ್ನು ಕಳಕೊಂಡು ಮೂಲೆಯಲ್ಲಿ ಬಿದ್ದಿರ್ತಾನೆ. ನಮ್ಮವರಂದ್ರೆ ಮಾಡಿಸಿದವ ಯಾರು ಅಂತ ಮುಖ್ಯ. ಈಗ ನಿಮ್ಮ ಲಂಕೆಯವರು ಹೆಣ ಹಾಕಿಸಿದ್ದು ಸಮುದ್ರಕ್ಕೆ, ನಿನ್ನ ಅಪ್ಪ ಹಾಕಿದ್ದಲ್ಲ, ನಿನ್ನ ಅಪ್ಪ ಹಾಕಿಸಿದ ಶೋಷ ಹಾಕಿಸಿದ ನಿನ್ನ ಸಮುದ್ರ ಯಾವುದನ್ನ ಬೇಕಾದ್ರೂ ತನಗೆ ಬೇಕಾದ್ರೂ ಮಾತ್ರ ಇಟ್ಕೊಳ್ತದೆ, ಬೇಡವಾದನ್ನು ಬಿಸಾಡ್ತದೆ. ಹಾಗಲಿಕ್ಕೆ ನೀರಿಗೆ ಅಡ್ಡ ಕಟ್ಟುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಮುದ್ರಕ್ಕೆ ನೀವು ಸೇತುವೆ ಮಾಡಿ ನಿರ್ಮಾಣ ಮಾಡಿಲ್ವಾ? ನಿರ್ಮಾಣ ಮಾಡುವಾಗ ಏನಾಯ್ತು? ಮೂರು ದಿವಸ ಅದು ಬರಲಿಲ್ಲ. ಆಮೇಲೆ ಬಂದು ಈ ರಾಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತೇನೆ ಅಂತ ಹೇಳುದು. ಅದು ಸಮುದ್ರ ಹೇಳಿದಂತೆ ನನ್ನ ಯೋಗ್ಯತೆ ಗತ್ತು ಗಾಂಭೀರ್ಯ ಬಿಡುವುದಕ್ಕಾಗುವುದಿಲ್ಲ. ಇಲ್ಲಿರುವ ಜೀವರಾಶಿಗಳಿಗೆ ತೊಂದರೆ ಆಗಬಾರದು. ಜೀವರಾಶಿಗಳಿಂದಲೂ ನಿಮ್ಮೊಬ್ಬರಿಗೆ ತೊಂದರೆ ಆಗದಿದ್ದ ಹಾಗೆ ಕಟ್ಟುವುದಕ್ಕೆ ನಿಮ್ಮಲ್ಲಿ ಇಬ್ಬರಿದ್ದಾರೆ, ಅವರ ಸಹಾಯ ಪಡೆದುಕೊಳ್ಳುವ ಹಾಗೆ. ಅದರ ಅರ್ಥ ಸಮುದ್ರದ ಮೇಲೆ ಯಾರಿಗೂ ಅಭಿಯೋಗ ಮಾಡಲಿಕ್ಕೆ ಆಗುದಿಲ್ಲ. ಬಿಸಾಡಿದಾಗ ಬೇಡವಾದ ತಿರಸ್ಕಾರ ಮಾಡ್ತದೆ. ಖಂಡಿತ ಅಲ್ಲ. ಅವ ಹೇಳುವಲ್ಲಿ ಕಾರಣವಾದದ್ದೇನು? ಶ್ರೀರಾಮಚಂದ್ರ 3 ದಿವಸ ದರ್ಪೆಯ ಮೇಲೆ ಮಲಗಿ ಯಾವುದೇ ಅನ್ನಪಾನಗಳನ್ನು ಸೇವಿಸದೆ ಆ ವಿಶ್ವಸನ ವ್ರತವನ್ನು ಕೈಗೊಂಡ. ಆ ಕಾಲಕ್ಕಾಗುವಾಗ ಎದ್ದು ಬಂದ ವರುಣ ದೇವ ಶ್ರೀರಾಮನ ಅಗ್ಗತೆ ಕಾಣ್ತಾನೆ ಅಂತ ಯೋಚಿಸಿದ. ಆದರೆ ಅವ ಬರಲಿಲ್ಲ. ಮಲಗಿದ ತಕ್ಷಣ ಅಲ್ಲ, ಇವ ಯಾವತ್ತಿದ್ದರೂ ತನ್ನ ಕ್ರಮವನ್ನು ರಾಮ ಬಿಡುವವನಲ್ಲ. ಸಮುದ್ರ ರಾಜನಿಗಾದರೂ ಗೌರವ ಕೊಟ್ಟು 3 ದಿವಸ ವ್ರತ ಮಾಡಿದ್ದಾನೆ ಅಂದ್ರೆ ಅವನ ನಿಷ್ಠೆಯನ್ನು ನಾವು ಮೆಚ್ಚಬೇಕು. ಮತ್ತೆ ಬ್ರಹ್ಮಾಸ್ತ್ರ ತೆಗೆದ ಕಾಲದಲ್ಲಿ ಎದ್ದು ಬಂದ ವರುಣ ದೇವ ಶರಣು ಅಂತ ಹೇಳಿದ. ದಾರಿ ಮಾಡಿಕೊಡುವುದು ಅಭ್ಯಂತರವಿಲ್ಲ, ಆದ್ರೆ ನೀವೇ ದಾರಿಯನ್ನು ಮಾಡಿಕೊಳ್ಬೇಕು ಅಂತ ಸೂಚಿಸಿದ. ಯೋಚನೆ ಮಾಡು, ದೈವಾನುಗ್ರಹವನ್ನ ಒಬ್ಬನ ಪಾಲಿಗೆ ಬಿಟ್ಟು ಅಂತಾದ್ರೆ ಎಲ್ಲವನ್ನು ದೈವವೇ ಕೈಗೂಡಿಸಿಕೊಳ್ತದೆ. ಒಂದು ಕಡೆಯಿಂದ ನಳನೀಳಲು ಒದಗಿ ಬಂದರು. ನಮಗೆ ಸೇತು ನಿರ್ಮಾಣವಾಯಿತು. ಯಾವತ್ತಿದ್ದರೂ ತೀರ್ಥಾಟನೆಗೂ ಅಥವಾ ದಂಡಯಾತ್ರೆಗೂ ಹೋಗುವಾಗ ತನ್ನ ತಮ್ಮನ ಮೇಲೆ ಅಧಿಕಾರ ಕೊಟ್ಟು ಹೋಗುತ್ತಾ ಇದ್ದ ರಾವಣ ಅಂತಹ ವಿಶ್ವಸಿಗನೊಬ್ಬ ಇವತ್ತು ರಾಮನ ಪಕ್ಷ ಸೇರುತ್ತಾನೆ ಅಂತಾದ್ರೆ ಪಕ್ಷಾಂತರ ಮಾಡಿದ ಅವನಲ್ಲಿ ಲೋಪ ಕಾಣುವುದಲ್ಲ. ನಿಮ್ಮ ಪಕ್ಷ ಎಷ್ಟು ಸರಿ ಉಂಟು ಅಂತ ನೀವು ಚೆನ್ನಾಗಿ ತಿಳಿಯಬೇಕು. ಖಂಡಿತ ಅಲ್ಲ. ನಿಮ್ಮ ಪಕ್ಷದಲ್ಲಿ ಇದ್ರೆ ನನಗೂ ಮೂಗಿಲ್ಲ ಅಂತ ತಿಳಿದವ ಈಜಬಂತ. ಆದ್ದರಿಂದ ಮೂಗಿದ್ದ ವ್ಯವಹಾರ ನೀವು ಮಾಡ್ತಾ ಇದ್ರೆ ನಿಮ್ಮ ಬದುಕಿಗೆ ಮೂಗಾಗಿ ಬದುಕಿ ಬರ್ತಾ ಇದ್ದ. ಮೂಗರಲ್ಲಿ ನೀವು ಕೂತುಕೊಳ್ಬೇಕಾದ ಸ್ಥಿತಿಯಾಚೆ ನಿರ್ಮಾಣ ಆಯಿತು. ಬಲ್ಲೆಯ ನೀವು ಮಾಡಿದ ಹೀನ ಕೃತ್ಯಗಳು ಅದಕ್ಕೆ ಪ್ರತಿಬಂಧಕವಾಗಿ ಎತ್ತಿದ್ದೇನೆ. ಒಂದಲ್ಲ ಎರಡಲ್ಲ. ಸೀತಾಪಹರಣದಿಂದ ತೊಡಗಿ ದೇವತಾವಾರವನ್ನು ಗೆಲ್ಲುವವರೆಗೆ ತೊಡಗಿ ಯಾರು? ರಾವಣ. ಮತ್ತೆ ಮತ್ತೆ ನೀವು ಹೇಗೆ ರಾಮ ನೀವು ಅದನ್ನು ಮೂಲಕ ಯಾಕೆ ತಗೊಳ್ತೀರಿ? ಅವಳು ರಾಮನ ಮೇಲೆ ಎರಗುವುದಕ್ಕೆ ಬಂದರೆ ಏನು ಮಾಡಿದ್ರು? ರಾಮನ ಮೇಲೆ ಅಪೇಕ್ಷಿಸಿ ಬಂದರು. ಪೂರ್ಣವಾಗಿ ನೀವು ತಿಳಿಬೇಕು. ಯಾರೋ ಕಟ್ಟಿದ ಕಟ್ಟು ಕಥೆ ನಮಗೆ ಬೇಡ. ಅಪೇಕ್ಷೆಯನ್ನು ರಾಕ್ಷಸಿಯಾಗಿಯೇ ಬಂದು ಮುಂದಿಟ್ಟರು. ಸೀತೆ ಒಟ್ಟಿಗೆ ಇರುವ ಕಾಲದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರುವಾಗ ಒಬ್ಬಳಾಕೆ ಮದುವೆಯಾಗಿ ಗಂಡ ಸತ್ತ ಹೆಣ್ಣು ತಾನು ಹೋಗಿ ಅವನಲ್ಲಿ ತಾನು ಪ್ರೇಮ ಭಿಕ್ಷೆ ಬೇಡ್ತಾ ಇರ್ತಾನೆ. ಅವನಿಗೆ ತಲೆ ಸರಿ ಉಂಟೋ ನೀ ಯೋಚನೆ ಮಾಡಬೇಕು. ಅವಳು ಅದನ್ನು ಅಪೇಕ್ಷೆ ಪಟ್ಟಳು. ಮಾತ್ರವಲ್ಲ, ರಾಮನ ಮೇಲೆ ಅತಿಕ್ರಮಿಸುವುದಕ್ಕೆ ಮುಂದಾದ ಕಾಲದಲ್ಲಿ ಇದು ನಿಜವಾದ ಮೂಲ ಕಥೆ. ನೀ ಸರಿ ಕೇಳಬೇಕು. ಕೈ ಹಾಕುವುದಕ್ಕೆ ಸರಿ ರಕ್ಷಣೆಗಾಗಿ ಸಂತಾನ ಬೇಕು ಅಂತ ಹೋಗಿ ರಾಮನ ಅಪೇಕ್ಷೆ ಪಡೆದು ತಪ್ಪು ಅಂತ ನೀವು ಹೇಳಿ ಅಲ್ಲಿ ಲಕ್ಷ್ಮಣ ಅವಳನ್ನು ಕಿವಿ ಕತ್ತರಿಸಿದ. ಮುಂದೆ ನಡೆದದ್ದು ಪ್ರಕರಣ. ಈಗ ಅವಳಿಗಾದ ಅನ್ಯಾಯಕ್ಕೆ ಸೀತಾಪಹಾರ ಮಾರ್ಗವು ಅಲ್ಲ ಪ್ರಬಲನೇ ಹೌದು ಅಂತಿದ್ರೆ ಲಂಕೆಯಿಂದ ನೇರ ತನ್ನ ಗಂಡ ಸತ್ತ ತಂಗಿಗೆ ಲಂಕೆಯಲ್ಲಿ ಒಂದು ಬಿಂದು ಜಾಗ ಇಲ್ಲದೆ ಅನ್ಯರ ಭೂಮಿಯನ್ನು ಅತಿಕ್ರಮಣ ಮಾಡಿ ಅಲ್ಲಿ ಬಿಟ್ಟ ರಾವಣನಿಗೆ ಬಂದು ರಾಮನಲ್ಲಿ ಕೇಳ್ಬೋದಿತ್ತಲ್ಲ, ಯಾಕೆ ಹೀಗೆ ಮಾಡಿದೆ ಅಂತ ಯಾಕೆ ಪ್ರಶ್ನಿಸಲಿಲ್ಲ? ಈಗ ನ್ಯಾಯ ಸಂಹಿತೆ ಹೇಗೆ? ಇನ್ನ ಪ್ರಕರಣ ಹೇಳು. ನಮ್ಮ ಪ್ರಕಾರ ಅಪರಾಧಿ ಇದ್ದಲ್ಲಿಗೆ ಮಹಾರಾಜ ಬರುವುದಲ್ಲ, ಅಪರಾಧಿಯನ್ನ ಮಹಾರಾಜ ಇದ್ದಲ್ಲಿ ಗೆಳೆದರು. ಈಗ ಅಪರಾಧಿಯನ್ನ ಮಹಾರಾಜ ಇದ್ದಲ್ಲಿ ಗೆಳೆದರು. ಸರಿ, ಇಲ್ಲಿ ಆದದ್ದು ಹಾಗೆ ಶೂರ್ಪಣಖೆಯನ್ನು ಅಸತ್ಯವನ್ನು ರಾಮನ ಪ್ರೇರಣೆ ಲಕ್ಷ್ಮಣ ಮಾಡಿದ್ರೆ ರಾಮನೇ ಮಾಡುದು. ಸರಿ, ರಾಮ ಲಂಕೆಗೆ ಬರಬೇಕು
ಕಾರಣಕ್ಕಾಗಿಯೇ ಸೀತೆಯನ್ನು ತಂದದ್ದು. ನಿಲ್ಲು. ಈಗ ನಿಮ್ಮ ನೆಲದಲ್ಲಿ ತಪ್ಪು ಮಾಡಿದ್ದೋ ಅಲ್ಲ ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುವುದು ನಮ್ಮ ನೆಲದ ಧರ್ಮ. ಒಂದು ವೇಳೆ ರಾಮ ಲಂಕೆಗೆ ಬಂದಾಗ ಅಲ್ಲಿ ಶೂರ್ಪಣಖಿ ಹೀಗೆ ಮಾಡ್ತಾ ಇದ್ರೆ ಶೂರ್ಪಣಖಿಯನ್ನು ದಂಡಿಸಿ ನಿಮ್ಮನ್ನ ಆಸ್ಥಾನಕ್ಕೆ ತರುವುದು ನ್ಯಾಯ. ನಮ್ಮ ನೆಲದಲ್ಲಿ ಬಂದು ನೀವೇ ಬಿಟ್ಟು ಅವಳು ಹೀಗೆ ಮಾಡ್ತಾಳೆ ಅಂತ ಆದ್ರೆ ಈಗ ಸಂತಾನದ ವಿಷಯ ಆಡಿದ್ದೀನಿ. ಏನು ಶಪ್ಪುಕ ನಿಮ್ಮ ಮಗ ಇರಲಿಲ್ವಾ? ಹಾಗಿದ್ರೆ ಇಷ್ಟೆಲ್ಲ ಇತ್ತು ನಮ್ಮ ನೆಲದ ಅತಿಕ್ರಮಣದ ದೂರದೃಷ್ಟಿಯನ್ನು ಇಟ್ಟುಕೊಂಡು ನೀವು ಮಾಡಿದ್ದಕ್ಕೆ